ದೇವರಿಗೆ ಮಹಿಮುಂಟಾಗಲಿ. ನಾವು ಇಂದಿನ ಧ್ಯಾನಕ್ಕಾಗಿ 2 ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯ ವಚನ 1ರಿಂದ 10 ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ ಅಧ್ಯಾಯ 13 ವಚನ 1ರಿಂದ 10 ವಾಕ್ಯ ಭಾಗದಲ್ಲಿ ನಾವು ಪೌಲನ ಕುರಿತಾಗಿ ಪೌಲನು ಕೊರಿಂಥದ ಸಭೆಗೆ ಎಚ್ಚರಿಸುವಂತ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಒಂದಂದ್ರೆ ಪೌಲನೀಗ ದೂರದಲ್ಲಿದ್ದಾನೆ ಕೊರಿಂಥ ದೇವಜನರಿಂದ. ಆತನೇನ್ ಮಾಡ್ತಾ ಇದ್ದಾನೆ, ದೂರದಲ್ಲಿದ್ದಾಗ್ಯೂ ಸಹ ಆತನೇನ್ ಮಾಡ್ತಾ ಇದ್ದಾನೆ, ಆ ಕೊರಿಂಥದ ದೇವಜನರನ್ನೇನ್ ಮಾಡ್ತಾ ಇದ್ದಾನೆ, ಎಚ್ಚರಿಸೋದ್ರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಹೆಂಗಿರ್ಬೇಕು ಎಂಬುದ್ರ ಕುರಿತಾಗಿ ಈ ಭಾಗದಲ್ಲಿ ಮುಂದುವರಿಸಿ ಆತನ ಹೇಳ್ತಾ ಇದ್ದಾನೆ. ಒಬ್ಬ ಯೇಸುವನ್ನ ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥವನು, ಒಬ್ಬನು ಯೇಸುವನ್ನ ಹಿಂಬಾಲಿಸ್ತೇನೆ ಎಂಬುದಾಗಿ ಹೇಳ್ಕೊಳ್ತಕ್ಕಂಥ ವ್ಯಕ್ತಿ ಹೇಗಿರ್ಬೇಕು ಎಂಬುದ್ರ ಕುರಿತಾಗಿ ಪೌಲ್ ಏನ್ ಮಾಡ್ತಾ ಇದ್ದಾನೆ, ಅಧ್ಯಾಯಗಳು ಕೊರಿಂಥ ಪತ್ರಿಕೆ ಪೂರ್ತಿಯಾಗಿ ಆತನ ಏನ್ ಮಾಡ್ತಾನೆ ಅದ್ರ ಕುರಿತಾಗಿ ವರ್ಣನೆ ಮಾಡ್ತಾ, ಇನ್ನೇನು ಕೊನೆಯ ಅಧ್ಯಾಯದಲ್ಲಿ ಇದ್ದೇವೆ, ಕೊನೆ ಅಧ್ಯಾಯಕ್ಕೆ ಬಂದಿದ್ದೇವೆ. ಈ ಪತ್ರಿಕೆಯ ಕೊನೆಯ ಭಾಗದಲ್ಲಿ ಸಹ ಆತನ ಏನ್ ಮಾಡ್ತಾನೆ, ಆ ವಿಷಯವನ್ನ ಆತನ ಏನ್ ಮಾಡ್ತಾನೆ, ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಈಗಾಗಲೇ ಹಿಂದಿನ ಅಧ್ಯಾಯಗಳಲ್ಲಿ ಅನೇಕ ವಿಚಾರಗಳ ಕುರಿತಾಗಿ ಏನ್ ಮಾಡಿದ್ನಂತಂದ್ರೆ ಕೊರಿಂಥದವ್ರಿಗೆ ಎಚ್ಚರಿಕೆ ಕೊಟ್ಟನು. ಇವಾಗ ಆತನು 3ನೇ ಸಾರಿ ಕೊರಿಂಥ ಸಭೆಗೆ ಹೋಗ್ತಕ್ಕಂಥ ಸಮಯ ಬರ್ತಾ ಇದೆ. ಅವಾಗ ತಿರ್ಗಾ ಇನ್ನೊಂದ್ಸಲ ಹೇಳ್ತಾನೆ, ರೀಕ್ಯಾಪ್ ಮಾಡ್ತಿದ್ದಾನೆ. ನೋಡಿ, ಹೀಗೆ ನಾನು 3ನೇ ಸಾರಿ ಬರ್ತಾ ಇದ್ದೀನಿ, ಬಹಳ ಎಚ್ಚರವಾಗಿರ್ಬೇಕು ನೀವು. ಹೆಂಗ್ ಹೇಳ್ತಾನಂತಂದ್ರೆ ಒಬ್ಬ ತಂದೆ ರೀತಿಯಲ್ಲಿ ಹೇಳ್ತಾನೆ. ಹೆಂಗೆ ತಂದೆ, ನಾನ್ ನನ್ನ ಮಕ್ಕಳಿಗೆ ಹೇಳ್ತೇನೆ, ಅವ್ರಿಗೆ ಇಂತಿಂತ ಕೆಲಸ ಮಾಡ್ರಿ, ಇದನ್ನ ಮಾಡ್ರಿ, ಇದನ್ನ ಮಾಡದೇ ಇರ್ರಿ ಅಂತ ಹೇಳಿ ಎಲ್ಲ ಹೇಳಿ ಹೋಗ್ತೀನಿ. ನಾನು ಸಂಜೆ ಬರುವಾಗ ನೋಡ್ತೀನಿ, ವಿಚಾರಿಸ್ಕೊಂತ ನಿಮ್ಮನ್ನೇ, ಸಂಜೆ ಬಂದು ನಿಮ್ಮನ್ನ ವಿಚಾರಿಸ್ಕೊಂತ ಏನ್ ಮಾಡಿದಿರ ಇಲ್ಲ ಅಂತ ಹೇಳಿ ಏನ್ ಮಾಡ್ತೀನಿ, ನನ್ನ ಮಕ್ಕಳಿಗೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಹೇಳಿ ಹೋಗ್ತೀನಿ. ಬೆಳಗ್ಗೆ ಹೋಗುವಾಗ ನಾನು ಹೊರಗಡೆ ಮಕ್ಕಳಿಗೆ ಎಚ್ಚರಿಸಿ ಹೋಗ್ತೀನಿ. ಏನಂತ ಹೇಳಿ, ನಾ ಬರುವಾಗ ಇದೆಲ್ಲ ಓದ್ಕೊಂಡಿರ್ಬೇಕು, ಅಥವಾ ಇದನ್ನೆಲ್ಲ ಬರೆದಿರ್ಬೇಕು, ಇಂಥ ಕೆಲಸ ಮಾಡಿರ್ಬೇಕು, ಇಲ್ಲ ಅಂತಂದ್ರೆ ಬಂದು ನಿಮ್ಮನ್ನ ವಿಚಾರಿಸ್ಕೊಂತೀನಿ ಅಂತ ಹೇಳಿ ಹೇಳ್ತೀನಿ. ವಿಚಾರಿಸ್ಕೊಂತೀನಿ ಅಂತಂದ್ರೆ ಏನ್ ಅರ್ಥ, ನಿಮ್ಮನ್ನು ಶಿಕ್ಷಿಸ್ತೀನಿ ಅಂತ ಹೇಳಿ ಅರ್ಥ. ಯಾಕೆ ನಾನು ಅವ್ರಿಗೆ ಹೇಳಿ ಹೋಗ್ತೇನೆ, ನಂಗೆ ಅವ್ರ ಮೇಲೆ ನನಗೆ ದ್ವೇಷ ಇದೆ ಅಂತ ಹೇಳಲ್ಲ, ಅವ್ರ ಮೇಲೆ ಕೋಪ ಇದೆ ಹೇಳಿ ಅಂತ ಹೇಳಲ್ಲ. ಬದಲಾಗಿ ಏನು, ಮಕ್ಕಳ ಮೇಲೆ ಪ್ರೀತಿ ಇರೋದ್ರಿಂದ ಏನ್ ಹೇಳೋಗ್ತೇನೆ, ಎಚ್ಚರಿಕೆ ಕೊಟ್ಟು ಹೋಗ್ತೀನಿ. ನಾನು ಬರ್ತೀನಿ, ಸಂಜೆ ಬಂದು ನಿಮ್ಮನ್ನ ನೋಡ್ತೀನಿ, ನೀವ್ ಏನ್ ಮಾಡಿದೀರಾ ಏನ್ ಮಾಡಿಲ್ಲ ನೋಡ್ಬಿಟ್ಟು ಏನ್ ಮಾಡ್ತೇನೆ, ನಿಮ್ಮನ್ನ ವಿಚಾರಿಸ್ಕೊಂತೇನೆ ನಿಮಗೆ ಅಂತ ಹೇಳಿ ಏನ್ ಮಾಡ್ತೇನೆ, ಅವ್ರಿಗೆ ಎಚ್ಚರಿಕೆ ಕೊಟ್ಟು ನಾನು ಹೊರಗಡೆ ಹೋಗ್ತೀನಿ ಹೋಗೋ ಸಮಯದಲ್ಲಿ. ಹಾಗೆ ಪೌಲ್ನು ಸಹ ಅಂತ ತಂದೆ ಮನಸ್ಸನ್ನು ಹೊಂದಿಕೊಂಡು, ಅಂತ ತಂದೆ ರೀತಿಯಲ್ಲಿ ಆ ಕೊರಿಂಥದ ಸಭೆಯವ್ರಿಗೆ ಏನ್ ಮಾಡ್ತಾ ಇದ್ದಾನೆ, ಪತ್ರಿಕೆ ಬರಿತಾ ಇದ್ದಾನೆ. ಹೆಂಗೆ ಒಬ್ಬ ತಂದೆ ತನ್ನ ಮಕ್ಕಳಿಗೆ ಹೆಂಗೆ ಎಚ್ಚರಿಕೆ ಹೇಳ್ತಾ ಇದ್ದಾನೋ, ಹೇಳಿ ಹೋಗ್ತಾನೋ, ಹಾಗೆ ಈತನು ಸಹ ಹೇಳ್ತಾ ಇದ್ದಾನೆ. ಇವಾಗ ನೋಡಪ್ಪ, ನಾನು ದೂರದಲ್ಲಿದ್ದೇನೆ, ನಾನೀಗ 3ನೇ ಸಾರಿ ಬರ್ಲಿಕ್ಕಿದ್ದೇನೆ, ಬಹಳ ಎಚ್ಚರವಾಗಿರ್ರಿ. ಯಾಕೆ, ನೀವೇನಂತ ಹೇಳಿ ನನಗೆ ಗೊತ್ತೈತೆ, ನೀವೇನ್ ಮಾಡ್ತಾ ಇದೀರಿ ಅಂತ ಹೇಳಿ ನನಗೆ ಗೊತ್ತೈತೆ, ನೀವೇನ್ ಮಾಡ್ಬೇಕಾಗಿತ್ತು ಏನ್ ಮಾಡ್ತಾ ಇದ್ದೀರಿ, ನೀವು ಎಚ್ಚರಿಕೆ ಆಗಿರ್ರಿ, ನಾನ್ ಬಂದು ಸುಮ್ನೆ ಬಿಡಲ್ಲ, ನಿಮ್ಮನ್ನೇ ವಿಚಾರಿಸ್ಕೊಂತೇನೆ ಅಂತ ಹೇಳಿ ಪೌಲ್ನು ಕೊರಿಂಥ ಸಭೆಗೆ ಹೇಳೋದನ್ನ ನಾವು ನೋಡ್ತೇವೆ. ಹೆಂಗ್ ವಿಚಾರಿಸ್ಕೊಂತಾನಂತೆ, ಸುಮ್ನೆ ಬಂದು ಒಬ್ಬರನ್ನೇ ಆತನು ವಿಚಾರಿಸ್ಕೊಳ್ಳಲ್ಲ, ಸುಮ್ನೆ ಬಂದು ಒಬ್ಬನಿಗೆ ಶಿಕ್ಷಿಸಲ್ಲ, ಸುಮ್ನೆ ಬಂದು ಒಬ್ಬನಿಗೆ ದೋಷಾರೋಪಣೆ ಮಾಡಲ್ಲ. ಹೆಂಗ್ ಮಾಡ್ತಾನಂತೆ, ಅಲ್ಲಿ ವಚನ ಓದ್ಕೊಂಡಿವಿ ನಾವು ಆಗ್ಲೇ, 1ನೇ ವಚನದಲ್ಲಿ ಮುಂದುವರಿಸಿ, ನಾನೇನ್ ಮಾಡ್ತೇನೆ, 2-3 ಸಾಕ್ಷಿಗಳ ಮೂಲಕ ಕೇಳಿಸ್ಕೊಂತೀನಿ, ನಿಮ್ ಕುರಿತಾಗಿ ವಿಚಾರಿಸ್ತೇನೆ. ನಾನ್ ಇದ್ದಾಗ ನೀವ್ ಹೇಗೆ ನಡ್ಕೊಂಡ್ರಿ ಅಂತ ಹೇಳಿ 2-3 ಹತ್ರ ಕೇಳಿ ತಿಳ್ಕೊಂತೀನಿ. ಪ್ರಜ್ವಲ್ ಹೆಂಗಿದ್ದ, ಉಜ್ವಲ್ ಹೆಂಗಿದ್ದ, ಮಂಜುನಾಥ್ ಹೆಂಗಿದ್ದ ಅಂತ ಹೇಳಿ ಏನ್ ಮಾಡ್ತೀನಿ, ಕೇಳಿ ತಿಳ್ಕೊಂತೀನಿ. ಅವ್ರು ಹೇಳಿದ್ದೆಲ್ಲವೂ ಸಹ ನಿಜ ಆಗಿದ್ದ ಪಕ್ಷದಲ್ಲಿ ನಿಮ್ಮನ್ನ ಏನ್ ಮಾಡಲ್ಲ, ನಾನು ಶಿಕ್ಷಿಸ್ತೇ ಬಿಡಲ್ಲ ಅಂತ ಹೇಳಿ ಪೌಲ್ನ ಹೇಳೋದ್ರ ಬಗ್ಗೆ ನೋಡ್ತೇವೆ. ಅಂತಂದ್ರೆ ಒಬ್ಬ ತಂದೆ ತನ್ನ ಮಕ್ಕಳಿಗೆ ಹೆಂಗೆ ಧೈರ್ಯವಾಗಿ ಬಲದಿಂದ ಒಂದು ಧೈರ್ಯವಾಗಿ ಹೇಳ್ತಾನೋ, ಹಂಗೆ ಕೊರಿಂಥ ಸಭೆಗೆ ಪೌಲ್ನ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ಇಂಥ ಸೇವಕರು ಬೇಕು. ಎಂತ ಸೇವಕರು ಬೇಕು ಸಭೆಗೆ? ಪೌಲ್ನ ತರ ಸೇವಕರು ಬೇಕು. ಹೆಂಗ್ ಪ್ರೀತಿಸ್ಬೇಕು ಸಭಿಕರನ್ನೇ? ತಂದೆ ತರ ಪ್ರೀತಿಸ್ಬೇಕು. ತಂದೆ ತರ ಪ್ರೀತಿಸಿ ತಂದೆ ತರ ಸಭಿಕರನ್ನೇ ಶಿಕ್ಷಿಸ್ಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಏನ್ ಮಾಡಿದಾನಪ್ಪ ಅಂದ್ರೆ ಕರೆದಿದ್ದಾನೆ. ಆದ್ರೆ ದುರಂತ ಏನಪ್ಪಾ ಅಂತಂದ್ರೆ, ಇವತ್ತು ಪಾಸ್ಟರ್ಗಳು ಏನಾಗಿಲ್ಲ ಅಂತಂದ್ರೆ ತಂದೆ ತರ ಪೌಲ್ನಾಗೆ ಪವರ್ಫುಲ್ ಆಗಿ ಹೇಳಲ್ಲ, ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ, ನಿಮ್ಮನ್ನ ಶಿಕ್ಷಿಸ್ತೇನೆ, ನಿಮ್ಮನ್ನೇ ವಿಚಾರಿಸ್ಕೊಂತೇನೆ ಅಂತ ಹೇಳಿ ಧೈರ್ಯವಾಗಿ ಹೇಳಲ್ಲ. ಯಾಕೆ ಹೇಳಲ್ಲ? ತಂದೆ ತರ ಅವ್ರ ಪ್ರೀತಿಸ್ತೇ ಇರೋದ್ರಿಂದ ಹೇಳಲ್ಲ. ಅಥವಾ ಸಭಿಕರು ಸಭಾಪಾಲಕನಿಗೆ
ಆ ಒಂದು ಭಾವದಿಂದ, ತಂದೆಯ ರೀತಿಯಲ್ಲಿ ಭಾವದಿಂದ ನೋಡದೇ ಇರೋದ್ರಿಂದ ಹೇಳಲ್ಲ. ಹೀಗೆ ನಾನಾ ಕಾರಣಗಳಿಂದ ಇವತ್ತೇನ್ ಮಾಡ್ತಾ ಇದಾರೆ ಅಂತಂದ್ರೆ, ಜನರನ್ನೇ ಎಚ್ಚರಿಸೋದನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಸೇವಕರುಗಳು ಬಿಟ್ಟಿದ್ದಾರೆ. ಇವತ್ತು ಪೌಲನ ಈ ವಾಕ್ಯ ಭಾಗದಿಂದ ನಾವೇನ್ ತಿಳ್ಕೊಬೇಕಾಗಿದೆಯಪ್ಪ ಅಂತಂದ್ರೆ, ನಾವು ಸಭಿಕರನ್ನ ಏನ್ ಮಾಡಬೇಕು? ತಂದೆಯಂತೆ ಎಚ್ಚರಿಸ್ಬೇಕು. ಎಚ್ಚರಿಸದೆ ಹೋದ್ರೆ ಏನಾಗ್ತದಂತೆ? ಎಚ್ಚರಿಸದೆ ಹೋದ್ರೆ ದೇವ್ರ ವಾಕ್ಯದಲ್ಲಿ ಹೇಳುತ್ತೆ, ನಿಮ್ಮನ್ನ ನಾನು ಎಚ್ಚರಿಸದೆ ಹೋದ್ರೆ ನಿಮ್ಮ ಕುರಿತಾಗಿ ನನಗೆ ದೇವ್ರ ಲೆಕ್ಕ ಕೇಳ್ತಾನೆ ಅಂತ ಹೇಳಿ ವಚನ ಹೇಳುತ್ತೆ. ಯಾರಿಗೆ? ಒಬ್ಬ ದೇವ ಸೇವಕ ತನ್ನ ಸಭಾ ಮಕ್ಕಳಿಗೆ ಅವರ ಪಾಪದ ಕುರಿತಾಗಿ ಎಚ್ಚರಿಸದೆ ಹೋದ್ರೆ, ಅವ್ರನ್ನೇ ಖಂಡಿಸದೆ ಹೋದ್ರೆ, ಅವ್ರನ್ನೇ ತಿದ್ದದೆ ಹೋದ್ರೆ, ಅದನ್ನೇನ್ ಮಾಡ್ತಾನಂತ ದೇವರು ತನ್ನ ಸೇವಕನಿಗೆ ವಿಚಾರಿಸ್ಕೊಂತಾನೆ. ದೇವರ ರಾಜ್ಯದಲ್ಲಿ ನಾನು ಒಂದ್ ವೇಳೆ ನಿಮ್ಮನ್ನ ಎಚ್ಚರಿಸಿಲ್ಲ ಅಂತಂದ್ರೆ, ನಿಮ್ಮನ್ನ ತಿದ್ದಿಲ್ಲ ಅಂತಂದ್ರೆ, ದೇವ್ರ ಏನ್ ಮಾಡ್ತಾನೆ? ಸುಮ್ಮನೆ ಬಿಡಲ್ಲ, ನನ್ನ ಕೇಳ್ತಾನೆ. ಮಂಜುನಾಥ, ನಿನಗೆ ಇಷ್ಟ ಜನರನ್ನ ನಾನು ಕೊಟ್ಟಿದ್ನಪ್ಪ ನಡ್ಸಕ್ಕೆ, ಇಷ್ಟ ಜನರು ಕೊಟ್ಟಿದ್ದೆ, ಇಷ್ಟ ಜನರನ್ನ ನಿನ್ಗೆ ಏನ್ ಮಾಡ್ಬೇಕಂತ ಕೊಟ್ಟಿದ್ದೆ? ನೀನು ಪೋಷಿಸೋದಕ್ಕೋಸ್ಕರ ಅವ್ರನ್ನೇ ಆ ಒಂದು ನಿತ್ಯ ಜೀವಕ್ಕೆ ಸಿದ್ಧಪಡಿಸ್ಬೇಕಂತ ಹೇಳಿ ಕೊಟ್ಟಿದ್ದೆ. ಆದ್ರೆ ನೀನೇನ್ ಮಾಡ್ಲಿಲ್ಲ? ಎಚ್ಚರಿಸ್ಲಿಲ್ಲ, ಅವ್ರನ್ನೇ ಗದರಿಸ್ಲಿಲ್ಲ, ಅವ್ರನ್ನ ತಿದ್ಲಿಲ್ಲ, ಅವ್ರನ್ನ ನಿನ್ ಮಕ್ಕಳನ್ನ ತೀಡ್ಲಿಲ್ಲ, ಅವ್ರನ್ನೇ ಸರಿಪಡಿಸ್ಲಿಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ? ಸೇವಕರುಗಳಿಗೆ ದೇವ್ರ ಲೆಕ್ಕ ಕೇಳ್ತಾನೆ. ಅದರಿಂದ ಇವತ್ತು ನಾವೇನಾಗಿದ್ದೇವಪ್ಪ ಅಂತಂದ್ರೆ, ಎಚ್ಚರಿಸ್ಲಿಕ್ಕೆ ಹಳೆ ಕಾಲದಲ್ಲಿ ಕೋಟೆಗಳನ್ನ ಕಟ್ಕೊಳ್ತಾ ಇದ್ರು ಅಲ್ವಾ? ಕೋಟೆಗಳು ಕಟ್ಕೊಂಡು ಕೋಟೆ ಒಳಗೆ ಭದ್ರವಾಗಿರ್ತಾ ಇದ್ರು. ಯಾರಾದ್ರೂ ಶಸ್ತ್ರಗಳು ಏನ್ ಮಾಡ್ತಾ ಇದ್ರು? ಯುದ್ಧಕ್ಕೆ ಬರುವಾಗ ಏನ್ ಮಾಡ್ತಾ ಇದ್ರು? ಆ ಕೋಟೆ ಮೇಲೆ ಒಂದು ತುತ್ತಿರಿ ಹಿಡ್ಕೊಂಡು ಊದ್ತಾ ಇದ್ರು ಸೈನಿಕ. ಏನಂತ ಹೇಳಿ? ಈಗ ಶತ್ರು ಬರ್ತಾ ಇದ್ದಾನೆ, ನೀವೇನ್ ಮಾಡಿ ಎಚ್ಚರವಾಗ್ರಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದ? ಅದು ತುತ್ತಿರಿ ಇಟ್ಕೊಂಡು ಜೋರಾಗಿ ಊದ್ತಾ ಇದ್ದ. ಊದುವಾಗ ಏನ್ ಮಾಡ್ತಾ ಇದ್ರು? ಅಲ್ಲಿರ್ತಕ್ಕಂಥ ಕೋಟೆ ಒಳಗಿರ್ತಕ್ಕಂಥ ಸೈನಿಕರೆಲ್ಲರೂ ಎಚ್ಚೆತ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ರು? ಯುದ್ಧಕ್ಕೆ ರೆಡಿಯಾಗಿ ಅವ್ರ ವಿರುದ್ಧವಾಗಿ ಬಂದಂತ ಸೈನ್ಯ ಸೋಲ್ಸಕ್ಕೆ ಸಿದ್ಧವಾಗ್ತಾ ಇದ್ರು. ಹಂಗೆ ಇವತ್ತು ಸೇವಕರು ಎಲ್ಲಿದ್ದಾರೆ? ಇವಾಗ ಕೋಟೆ ಮೇಲೆ ನಿಂತಿದ್ದಾನೆ. ಆ ಸೈನಿಕನ ರೀತಿಯಲ್ಲಿ ಇವತ್ತು ನಾನು ನಿಂತಿದ್ದೇನೆ. ಇವತ್ತು ಶತ್ರು ಸೈತಾನ ನಿಮ್ಮನ್ನು ಹಾಳು ಮಾಡ್ಲಿಕ್ಕೆ ಬರುವಾಗ, ನಿಮ್ಮನ್ನು ವಂಚಿಸ್ಲಿಕ್ಕೆ ಬರ್ತಾನೆ ಅಂತ ಹೇಳಿ ನಾನು ನನ್ನ ತುತ್ತೂರಿಯನ್ನು ಊದದೇ ಇದ್ರೆ ಏನಾಗ್ತದೆ? ತಪ್ಪಾಗ್ತದೆ. ಯಾಕಂದ್ರೆ ಸೈನಿಕ ತುತ್ತೂರಿ ಊದಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಕೋಟೆ ಒಳಗಡೆ ಬೇರೆ ರಾಜ್ಯದವ್ರು ಬಂದು ಏನ್ ಮಾಡ್ತಾರೆ? ನುಗ್ಗಿ ಅವ್ರನ್ನ ಕೊಂದು ಸಾಯಿಸಿ ಆ ಒಂದು ರಾಜ್ಯವನ್ನು ಪಡ್ಕೊಳಕ್ಕೆ ಅವಕಾಶ ಇರುತ್ತೆ. ಹಂಗೆ ಇವತ್ತು ಸೈತಾನನು ಸಹ ಏನ್ ಮಾಡ್ತಾನೆ? ಎಚ್ಚರಿಸದೆ ಹೋದ್ರೆ, ನೀವ್ ಎಚ್ಚರಿಸ್ಕೊಳ್ಳದೆ ಹೋದ್ರೆ ಸೈತಾನ್ ಹಾಳು ಮಾಡ್ತಾನೆ. ಅದಕ್ಕೆ ದೇವ್ರ ಸೇವಕರುಗಳನ್ನ ಇಟ್ಟಿರೋದು ಏನಕ್ಕೆ? ತಂದೆಯಂತೆ ಪ್ರೀತಿಸಿ ಅವ್ರನ್ನೇ ಎಚ್ಚರಿಸಕ್ಕೆ, ಗದರ್ಸಕ್ಕೆ ಇಟ್ಟಿದ್ದಾನೆ. ಹಾಗೆ ಪೌಲನ್ ಏನ್ ಮಾಡ್ತಾನೆ? ಆ ತರ ಅದನ್ನ ಹೇಳೋದ್ರ ಬಗ್ಗೆ ನಾವು ನೋಡ್ತೇವೆ. ಅಂದ್ರೆ ಒಂದು ಸಭೆ ವಿಶ್ವಾಸಿಗಳು ಮತ್ತೆ ಭಕ್ತರ ಮಧ್ಯೆ ಯಾವ ತರ ಒಂದು ಬಾಂಧವ್ಯ, ಯಾವ ತರ ಒಂದು ಸಂಬಂಧ ಇರಬೇಕು, ಯಾವ ತರ ನಡವಳಿಕೆ ಇರಬೇಕೆಂಬುದಾಗಿ ಪೌಲನ್ ಏನ್ ಮಾಡ್ತಾನಂತಂದ್ರೆ ಸ್ಪಷ್ಟವಾಗಿ ಇಲ್ಲಿ ತಿಳಿಸೋದನ್ನ ನೋಡ್ತೇವೆ. ಈ ವಚನದಲ್ಲಿ ತಿಳಿಸೋದನ್ನ ನಾವೇನ್ ನೋಡ್ಲಿಲ್ಲಪ್ಪ ಅಂದ್ರೆ, ಇಲ್ಲಿವರೆಗೆ ನಾನು ಎಲ್ಲಿ ನೋಡ್ಲಿಲ್ಲ. ತಂದೆ ಹಾಗೆ ಗದರಿಸಿ ತಿದ್ದಿ ತೀಡಿರುವಂತ ಸೇವಕರುಗಳನ್ನ ನಾನು ಇಲ್ಲಿವರೆಗೆ ನೋಡ್ಲಕ್ ಆಗ್ಲಿಲ್ಲ. ತಂದೆ ಭಾವದಿಂದ ಕಾಣುವಂತ ವಿಶ್ವಾಸಿ ಪಾಸ್ಟರ್ನ ಒಬ್ಬ ತಂದೆಯ ಭಾವನೆಯಿಂದ ಕಾಣ್ತಕ್ಕಂಥ ವಿಶ್ವಾಸಿಗಳನ್ನು ಸಹ ನಾನು ನೋಡ್ಲಿಲ್ಲ. ಅದೇ ವಿಪರ್ಯಾಸ. ಆದ್ರೆ ಪೌಲನ್ ಏನ್ ಮಾಡಿದ್ನು? ಹೀಗಿದ್ನು. ಇವತ್ ನಾವು ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಹೇಗಿರ್ಬೇಕು? ಈ ಒಂದು ಬಾಂಧವ್ಯದಲ್ಲಿ ಇರ್ಬೇಕು. ನಾವು ತಂದೆ ಮಕ್ಕಳ ಬಾಂಧವ್ಯದಲ್ಲಿ. ಒಂದ್ ವೇಳೆ ನಾನು ವಯಸ್ಸಲ್ಲಿ ಚಿಕ್ಕವನಾಗಿರ್ಬೋದು, ನೀವು ದೊಡ್ಡವರಾಗಿರ್ಬೋದು, ಆದಾಗ್ಯೂ ಸಹ ನಾನೇನ್ ಮಾಡ್ಲಿಕ್ಕೆ ಇದ್ದೇನೆ? ನಿಮ್ಮನ್ನ ಆತ್ಮಿಕವಾಗಿ ನಿಮ್ಮನ್ನ ಬಲಪಡಿಸ್ತಕ್ಕಂಥವನು, ಆತ್ಮಿಕವಾಗಿ ನಿಮ್ಮನ್ನ ಕಾಯುವಂತ ಕಾವಲುಗಾರ, ಆತ್ಮಿಕವಾಗಿ ನಿಮ್ಮನ್ನು ಸೋರಿಸ್ಲಿಕ್ಕೆ ಬರ್ತಕ್ಕಂಥ ಸೈತಾನ್ ಬರ್ತಾ ಇದ್ದಾನೆ ಅಂತ ಹೇಳಿ ಏನ್ ಮಾಡ್ಬೇಕು? ನಾನು ಪ್ರತಿ ದಿನ ಪ್ರತಿ ವಾರ ಏನ್ ಮಾಡ್ಬೇಕು? ಆ ತುತ್ತೂರಿ ಊದ್ಬೇಕು. ಊದಕ್ಕೇನೆ ದೇವ್ರು ಏನ್ ಮಾಡಿದಾನೆ? ಕರೆದಿದ್ದಾನೆ. ಅದಕ್ಕೋಸ್ಕರನೇ ಈ ಯೂಟ್ಯೂಬ್ ನಾವು ಸೇವೆ ಆರಂಭ ಮಾಡಿರೋದು. ಏನಕ್ಕೆ? ನಾನೇನಾಗಿದ್ದೇನೆ ಇವಾಗ? ಕರ್ತನ ಸೈನಿಕನಾಗಿದ್ದೇನೆ. ನಾನೇನ್ ಮಾಡ್ಬೇಕು? ನನ್ನ ಕೆಲಸವಾಗಿರ್ತಕ್ಕಂಥ ಆ ತುತ್ತೂರಿಯನ್ನ ಏನ್ ಮಾಡ್ಬೇಕು? ಊದಬೇಕು. ಏನಕ್ಕಾಗಿ? ಜನರ ಎಚ್ಚರಿಕೆಗಾಗಿ. ಕೇಳಿಸ್ಕೊಳ್ಳೋದು ಬಿಡೋದು ಅವ್ರ ಕೆಲಸ, ಅದಕ್ಕೆ ಒಳಗಾಗೋದು ಬಿಡೋದು ಅವ್ರ ಕೆಲಸ. ಸೈನಿಕ ಆ ಕೋಟೆ ಮೇಲೆ ನಿಂತ್ಕೊಂಡು ತುತ್ತೂರಿ ಊದಿ ಆ ಶಬ್ದವನ್ನು ಕೇಳಿ ಉಳ್ದಾರೆಲ್ಲ ಅವ್ನ್ ಊದ್ಕೆ ಕೆಲಸ ಊದ್ಕೆ ಬಿಡ ಅಂತ ಹೇಳಿ ಆ ಕೋಟೆ ಒಳಗಿರೋ ಸೈನಿಕರು ಮತ್ತೆ ಮುಂದೆ ಬೇರೆ ಎಲ್ಲಾ ಪ್ರಜೆಗಳೆಲ್ಲರೂ ಆರಾಮಾಗಿ ಸುಮ್ಮನೆ ಕುಂತ್ಕೊಂಡ್ರೆ ಕೇರ್ಲೆಸ್ ಆಗಿ ಏನಾಗ್ತದೆ? ಹಾನಿ ಆಗ್ತದೆ. ಹಂಗೇನೆ ಆಗ್ತದೆ. ಅದಕ್ಕೋಸ್ಕರವಾಗಿ ಯೂಟ್ಯೂಬ್ ಸೇವೆನ ಆರಂಭ ಮಾಡಿದ್ದೇವೆ. ಕಾರಣ
ಜನರನ್ನ ಎಚ್ಚರಿಸ್ಲಿಕ್ಕೆ, ಜನರಿಗೆ ದೇವ್ರ ವಾಕ್ಯ, ದೇವ್ರ ಸತ್ಯ ತಿಳಿಸ್ಬೇಕನ್ನೋ ಉದ್ದೇಶ ಹೊರತು ಬೇರೆ ಏನಲ್ಲ. ಅದರಿಂದ ಇವತ್ತು ಪೌಲ್ನ ಹಾಗೆ ನಾವು ನಡ್ಕೊಳ್ತಕ್ಕಂಥದ್ದು, ಪೌಲ್ನ ಹೇಗೆ ಆ ಕೊರಿಂಥದವರನ್ನ ಕಣ್ಣು ಹಾಗೆ ನಾವು ಕಾಣೋದು, ನೀವು ನಮ್ಮನ್ನು ಕಾಣೋದು ಬಹಳ ಮುಖ್ಯ. ಹಾಗೆ ಪರಸ್ಪರ ನಾವು ಆ ಒಂದು ರೀತಿಯಲ್ಲಿ ಇರ್ಬೇಕು. ಅದಕ್ಕೆ ಇಲ್ಲಿ ವಚನ 1ರಿಂದ ಮುಂದುವರಿಸಿ ನಾವೇನ್ ಮಾಡ್ತೇವೆ, ಅದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇಂದಿನ ಸೇವಕರು ಯಾರ ತಪ್ಪನ್ನು ಖಂಡಿಸಲ್ಲ ಅಲ್ವಾ? ಖಂಡಿಸಲ್ಲ. ಯಾಕೆ ಖಂಡಿಸಲ್ಲ ಅವರು? ಮತ್ತೆ ಖಂಡಿಸಿದ್ರೆ ಚರ್ಚಿಗೆ ಬರ್ತಾರೋ ಇಲ್ಲೋ, ಮತ್ತೆ ಎಲ್ಲ ಬೇರೆ ಸಭೆಗೆ ಹೋಗ್ತಾರೇನೋ ಅಂತ ಹೇಳಿ. ಅದಕ್ಕೆ ಇವತ್ತು ಸೇವಕರು ಖಂಡಿಸಲ್ಲ. ಅವ್ರ ಬಟ್ಟೆ ಹೆಂಗಾರ ಹಾಕೊಂಡ್ಬರ್ಲಿ ಅವ್ರನ್ನ ಖಂಡಿಸಲ್ಲ. ಅವ್ರ ಜೀವಿತ ಹೆಂಗೇ ಇರ್ಲಿ ಅವ್ರನ್ನ ಖಂಡಿಸಲ್ಲ. ಅವ್ರ ಆರಾಧನೆಗೆ ಎಷ್ಟು ಟೈಮಿಗೆ ಬೇಕಾದ್ರೂ ಬರ್ಲಿ, ಮುಗಿಯೋ ಟೈಮಿಗೆ ಬೇಕಾದ್ರೂ ಬರ್ಲಿ, ಖಂಡಿಸಲ್ಲ. ಅವ್ರ ಬೈಬಲ್ ತರದೇ ಇರ್ಲಿ, ಅವ್ರನ್ನ ಎಚ್ಚರಿಸಲ್ಲ. ಭಕ್ತಿಯಲ್ಲಿ ಇರ್ಲಿ ಇರದೇ ಇರ್ಲಿ ಎಚ್ಚರಿಸಲ್ಲ. ಅವ್ರ ಪಾಪದಲ್ಲಿ ಯಾರು ಇರ್ಲಿ, ಒಳ್ಳೆ ಮಾರ್ಗದಲ್ಲಿ ಆದ್ರೂ ಇರ್ಲಿ, ಅವ್ರನ್ನ ಎಚ್ಚರಿಸಲ್ಲ. ಯಾಕೆ? ಏನಾರ ಮಾಡ್ಕೊಂಡು ಹೋಗ್ಲಿ, ನನ್ಗೇನು ಅಂತಕ್ಕಂಥದ್ದು ಅಲಸ್ಯ ಭಾವ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಯೆಹೋವನು ನೇಮಿಸಿದ ಕೆಲಸದಲ್ಲಿ ಅಲಸ್ಯಗಾರನು ಶಾಪಗ್ರಸ್ತನು ಎಂಬ ದೇವ್ರ ವಾಕ್ಯದಲ್ಲಿ ಹೇಳುತ್ತೆ. ಅದರಿಂದ ಇವತ್ತು ದೇವರ ಸೇವಕರಿಗೆ ದೇವ್ರ ಮಾತಾ ಏನಪ್ಪಾ ಅಂತಂದ್ರೆ, ನಾವು ಕರ್ತನ ಕೊಟ್ಟಂತ ಕೆಲಸದಲ್ಲಿ ಏನ್ ಮಾಡ್ಬೇಕು? ಆಸಕ್ತಿಯಿಂದ ಎಚ್ಚರಿಸ್ಬೇಕು. ನಿಮ್ಮನ್ನ ಎಚ್ಚರಿಸ್ಲಿಲ್ಲ ಅಂದ್ರೆ ಏನಾಗ್ತದೆ? ನಮ್ಗೆ ಅದು ಶಾಪ ಬರ್ತಕ್ಕಂಥದ್ದಾಗಿದೆ. ಅದರಿಂದ ಖಂಡಿಸ್ಬೇಕು, ಗದರಿಸ್ಬೇಕು ಎಂಬುದಾಗಿ ವಚನ 2ರಿಂದ 4 ಆತನ ಹೇಳೋದ್ರ ಕುರಿತಾಗಿ ನೋಡಿದ. ಪೌಲ್ ಯಾವ ರೀತಿ ಖಂಡಿಸ್ತದ ನೋಡಿ. ನೀವು 2ನೇ ವಚನ, ತಿರುಗಿ ಬಂದರೆ ನಿಮ್ಮನ್ನ ಶಿಕ್ಷಿಸದೆ ಬಿಡುವುದಿಲ್ಲವೆಂದು ಹೇಗೆ ಹೇಳಿದ್ದೀನೋ ಹಾಗೆಯೇ ಈಗಲೂ ನಿಮಗೆ ದೂರದಲ್ಲಿದ್ರು ನಾನೇನ್ ಮಾಡ್ತೇನೆ ಅಂತಂದ್ರೆ, ದೂರದಲ್ಲಿದ್ದು ನಿಮ್ಮ ಪಾಪ ಕೃತ್ಯಗಳನ್ನ ಇನ್ನೂ ನಡೆಸುತ್ತಿರುವವರಿಗೂ ಮಿಕ್ಕಾದೆಲ್ಲವರಿಗೂ ಹೇಳ್ತೇನೆ. ಏನಂತಂದ್ರೆ, ನೀವು ಪೂರ್ವದಲ್ಲಿ ಮಾಡಿದಂತ ಇನ್ನೂ ಪಾಪಗಳು ಮಾಡ್ತಾ ಇದ್ದೀರೋ ಏನೋ, ನೀವು ಹಳೆ ಜೀವಿತ ತಿರ್ಕೊಂಡಿದ್ದೀರೋ ಏನೋ, ಎಚ್ಚರವಾಗಿರ್ರಿ, ನಾನು ಬರುವಾಗ ವಿಚಾರಿಸ್ತೇನೆ. ಪೌಲ್ ಹೇಳ್ತಾನೆ, ನೀವು ಮತ್ತೆ ಹಳೆ ಜೀವಿತಕ್ಕೆ ಹೋಗಿದ್ದೀರೋ ಏನೋ, ಕ್ರಿಸ್ತನನ್ನು ಅರಿಯದೇ ಇರತಕ್ಕಂಥ ಸಮಯದಲ್ಲಿ ಜೀವಿಸ್ತಾ ಇದ್ದಂತ ಪೂರ್ವ ಪಾಪ ಕೃತ್ಯಗಳನ್ನು ನಡೆಸ್ತಿರೋ ಏನೋ, ನಾನು ವಿಚಾರಿಸ್ತೇನೆ. ಬಂದು 2-3 ಸಾಕ್ಷಿನ ಕೇಳ್ಕೊಂತೀನಿ, ನಿಮ್ಮನ್ನ ಶಿಕ್ಷಿಸದೆ ಬಿಡೋದಿಲ್ಲ ಎಂಬುದಾಗಿ ಹೇಳೋದ್ರ ಕುರಿತಾಗಿ ನೋಡ್ತೇವೆ. ಅದರಿಂದ ನಾವು ಪೂರ್ವದ ಯೇಸು ಕ್ರಿಸ್ತನ ಅರಿಯೋದಕ್ಕಿಂತ ಮುಂಚೆ ನಾವು ಮಾಡಿರ್ತಕ್ಕಂಥ ಹಳೆ ಸ್ವಭಾವ ಇದ್ದಂತ ಹಳೆ ಜೀವಿತಕ್ಕೆ ನಾವೇನ್ ಮಾಡಬಾರ್ದು? ತಿರ್ಗಾ ಹೋಗ್ಬಾರ್ದು ಅಂತ ಹೇಳಿ ಪೌಲ್ ಹೇಳೋ ಮಾತು. ಇವತ್ತು ನಮಗ್ ದೇವ್ರ ವಾಕ್ಯ ಏನಪ್ಪಾ ಅಂತಂದ್ರೆ, ನಾಯಿ ಕಕ್ಕಿದ್ದನ್ನ ನಕ್ಕುವ ರೀತಿಯಲ್ಲಿ ನಾವು ಬಿಟ್ಟು ಬಂದಂತದ್ದನ್ನ, ಪಾಪವನ್ನ ಈಗ ಕಕ್ಕಿ ಹೊರಗೆ ಹಾಕಿದ್ದೇವೆ. ಇವಾಗ ಮತ್ತೆ ತಿರ್ಗಾ ಏನ್ ಮಾಡಬಾರ್ದು? ಅದೇ ಪಾಪಗಳನ್ನ ಮಾಡಿ ನಾವೇನ್ ಮಾಡಬಾರ್ದು? ದೇವರ ಕೋಪಕ್ಕೆ ಗುರಿಯಾಗಬಾರ್ದು, ನಾವು ಪಾಪದಲ್ಲಿ ಮುಂದುವರಿಬಾರ್ದು. ಆದ್ರೆ ಅನೇಕರು ಹೇಳ್ತಾರೆ, ಅಯ್ಯೋ ನಾನು ಬಲಹೀನ ಅಂತ ಹೇಳಿ. ಹೌದು, ನಾವು ಬಲಹೀನರೇ. ಇಲ್ಲಿ ವಾಕ್ಯ ಹೇಳ್ತದೆ, ಪೌಲ್ನ ಅದನ್ನೇ ಹೇಳ್ತಾನೆ, ನೀವು ಬಲಹೀನತೆಯಿಂದ ಪಾಪ ಮಾಡ್ತೀರಾ. ಕ್ರಿಸ್ತನು ಬಲಹೀನನಾಗಿದ್ರಿಂದಲೇ ಏನ್ ಮಾಡಿದಂತೆ? ಸಿಲುಬೆಗೆ ಹಾಕಲ್ಪಟ್ನು. ಆತನ ಬಲಹೀನತೆಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಅದೇ ಸಮಯದಲ್ಲಿ ಪೌಲ್ನ ಹೇಳ್ತಾನೆ, ಆತನ ಯೇಸು ಕ್ರಿಸ್ತನ್ ಏನ್ ಮಾಡಿದ್ನು? ಸಿಲುಬೆಗೆ ಹಾಕಲ್ಪಟ್ಟದ್ದು ನಿಜ ಬಲಹೀನತೆ ನಿಮಿತ್ತ, ಆದರೂ ದೇವರ ಬಲದಿಂದ ಆತನ ಏನ್ ಮಾಡಿದ್ನು? 3ನೇ ದಿನದಲ್ಲಿ ಸಮಾಧಿಯಿಂದ ಎದ್ದು ಬಂದನು. ನಾವು ಸಹ ಆತನ ಬಲಹೀನಾವಸ್ಥೆಯಲ್ಲಿ ಪಾಲುಗಾರರಾಗಿದ್ದೇವೆ, ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕೋರಾಗಿದ್ದೇವೆ. ಇವತ್ತು ನಾವು ಬಲಹೀನರಾಗಿದ್ದಾಗ್ಯೂ ಸಹ ದೇವರು ನಮಗೆ ಬಲ ಕೊಡ್ತಕ್ಕಂಥವನಾಗಿದ್ದಾನೆ. ಯಾವ್ದ್ರಿಂದ? ಹಳೆ ಜೀವಿತಕ್ಕೆ ಹೋಗದೆ ಇರಕ್ಕೆ ದೇವ್ರು ಏನ್ ಮಾಡ್ತಾನೆ? ನಮಗೆ ಪ್ರೊಟೆಕ್ಷನ್ ಮಾಡಕ್ ಆತನು ಸಿದ್ಧ ಇದ್ದಾನೆ. ನಾವು ಮನಸ್ಸು ಮಾಡ್ಬೇಕಷ್ಟೇನೆ. ನಾವು ಹಳೆ ಜೀವಿತಕ್ಕೆ ಹೋಗ್ದಂಗೆ ದೇವರು ಮನೆ ಬಾಗಿಲು ಹಾಕ್ತಾನೆ. ನೀವು ಹೋಗ್ಬೇಡಿ, ಹಳೆ ಜೀವಿತಕ್ಕೆ ತಿರುಗಬೇಡಿ ಅಂತ ಹೇಳಿ. ಆದ್ರೂ ಕಿಟಕಿ ತಕೊಂಡ್ ಬರೋರಿಗೆ ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಎಲ್ಲಿ ಹೋಗ್ಬೇಡ್ರಪ್ಪ ನೀವು ಅಂತ ಹೇಳಿ ನನ್ನ ಮಕ್ಳಿಗೆ ಬಾಗಿಲು ಹಾಕಿಬಿಟ್ರೆ, ಅವರು ಆ ಕಿಟಕಿದೇ ಸ್ಕ್ರೂ ಲೂಸ್ ಮಾಡ್ಕೊಂಡ್ ಕಿಟಕಿನೇ ಎತ್ತಿಕ್ಬಿಟ್ಟು ಹೊರಗೆ ಹೋದ್ರೆ ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಹಂಗೆ ಇವತ್ತು ದೇವ್ರು ಏನ್ ಮಾಡ್ಲಿಕ್ಕಿದ್ದಾನೆ? ದೇವ್ರು ನಮ್ಮನ್ನು ಕಾಪಾಡ್ಲಿಕ್ಕೆ ಸಹಾಯ ಕೊಡ್ತಾರೆ. ನಾವು ಬಲಹೀನರಂತ ಗೊತ್ತು ದೇವ್ರಿಗೆ. ಬಲಹೀನತೆಯಲ್ಲಿ ದೇವ್ರು ಏನ್ ಮಾಡ್ತಾನೆ? ನಮ್ ಸಂಗಡ ಇರ್ತಾನೆ, ಬಲಪಡಿಸ್ತಾನೆ. ಆತನು ಬಲ ಕೊಡ್ತಾನೆ. ಪಾಪವನ್ನು ಜಯಿಸ್ಲಿಕ್ಕೆ, ಲೋಕವನ್ನು ಜಯಿಸ್ಲಿಕ್ಕೆ ಆತನು ಬಲ ಕೊಡ್ತಾನೆ. ಆದ್ರೆ ಒಳಗಾಗ್ತಕ್ಕಂಥ ಮನಸ್ಸು ಇರ್ಬೇಕು. ನಮ್ಮ ಮನಸ್ಸು ಹಂಬಲ ಇರ್ಬೇಕು. ನಾನು ಪರಿಶುದ್ಧನಾಗಿರಕ್ಕೆ, ನಾನ್ ನೀತಿವಂತನಾಗಿರಕ್ಕೆ, ನಾನ್ ದೇವ್ರ ಮಾರ್ಗದಲ್ಲಿರಕ್ಕೆ ನನ್ಗೇನ್ ಮಾಡ್ಬೇಕು? ನನ್ನ ಹೃದಯ ಯಾವಾಗ್ಲೂ ಬಿಡಿತಾ ಇರ್ಬೇಕು. ಯಾವ್ದಕ್ ಮಿಡಿಬೇಕು? ದೇವರ ಹಾಗೆ ಮಾರ್ಪಡಕ್ಕೆ, ದೇವರ ಹಾಗೆ ನಾನು ಜೀವಿಸ್ಬೇಕಪ್ಪ ಈ ಲೋಕದಲ್ಲಿ ಅಂತ ಏನ್ ಮಾಡ್ಬೇಕು? ನನ್ನ ಹೃದಯದೊಳಗೆ ಮಿಡಿತಾ ಇರ್ಬೇಕು. ಅವಾಗ ಏನ್ ಮಾಡ್ತಾನೆ? ದೇವ್ರ ಆತ್ಮ ನಮಗೆ ಸಹಾಯ ಮಾಡ್ತಾನೆ. ನಾವ್ ಎಲ್ಲಾ ಸೋದರಿಗಳನ್ನ ಜಯಿಸಕ್ಕೆ ಆಗುತ್ತೆ ಅಲ್ವಾ? ಯೋಷಪ್ಪ ಯೌವನಸ್ಥನಾಗಿದ್ದ. ಐಗುಪ್ತ ದೇಶದಲ್ಲಿ ಆತನ ಮಾರಿದ್ರು.
ತಗೊಂಡೋಗ್ಬಿಟ್ಟು ಅವನು ಯೌವನಸ್ಥ, ಅವನಿಗೆ ಯೌವನದ ಎಲ್ಲ ಬಯಕೆಗಳಿತ್ತು. ಅವತ್ ಕೋಟಿಪರ್ ನೆಂಟಿ ಮನೇಲಿ ಯಾರು ಇಲ್ಲ ಅಂತೇಳಿ ಏನ್ ಮಾಡ್ತಾಳೆ, ಅವ್ನು ಕೊಳ್ಪಟ್ಟಿ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ತಾಳೆ, ಕರಿತಾಳೆ, ಬಾ ಇವತ್ ನನ್ ಜೊತೆಗೆ ನೀನ್ ಇರು ಅಂತ ಹೇಳಿ. ಆದ್ರೆ ಯೋಸೇಫ ಏನ್ ಮಾಡಿದ, ಬಲಹೀನನಾಗಿದ್ದ. ಆದ್ರೆ ಆತನು ಸೋತ್ ಹೋಗಿಲ್ಲ. ಅವನು ದೇವರ ಬಲವನ್ನು ಹೊಂದ್ಕೊಂಡು ಏನ್ ಮಾಡ್ತಾನೆ, ಆ ಶರ್ಟ್ನ ಅವಳ ಕೈಯಲ್ಲೇ ಬಿಟ್ಟು ಏನ್ ಮಾಡಿದಂತೆ, ಶರ್ಟ್ ಬಟನ್ ಎಲ್ಲ ಕಿತ್ಕೊಂಡು ಹೋಗಿರ್ಬೇಕೇನೋ. ಆ ಶರ್ಟ್ ಒಂದ್ ವೇಳೆ ಆಗಿನ ಸಮಯದಲ್ಲಿ ಉದ್ದ ಗೌನ್ ತರ ಹಾಕೊಂತ ಇದ್ರು, ಆ ತರ ಏನೋ ಹಾಕೊಂತ ಇದ್ರನ್ನ. ಆ ಕೊಳಪಟ್ಟಿ ಹಿಡ್ಕೊಂಡ ಹಂಗೆ ಕೊಳಪಟ್ಟಿಯಿಂದ ನುಸು ಕೊಳ್ಕೊಂಡು ಏನ್ ಮಾಡಿದಾನೆ, ಎತ್ಗಾಟ ಅವ್ನು ಓಡೋಗ್ಬಿಟ್ಟಿದ್ದಾನೆ. ಯಾಕೆ? ಪಾಪ ಮಾಡಬಾರ್ದು ಅಂತ ಹೇಳಿ. ಅಂದ್ರೆ ಅವನಿಗೆ ದಾಹ ಇತ್ತು. ಏನಕ್ಕೋಸ್ಕರ? ಅಲ್ಲಿ ವಚನ ಹೇಳ್ತದೆ, ಆದಿಕಾಂಡ 39ನೇದಲ್ಲಿ, ದೇವ್ರಿಗೆ ವಿರುದ್ಧ ನಾನು ಪಾಪ ಹೇಗ್ ಮಾಡ್ಲಿ, ದೇವ್ರು ನಾನು ನೋಡ್ತಾನಲ್ಲ ಅಂತ ಹೇಳಿ. ಹಂಗೆ ಆತನ ಪಾಪದಿಂದ ತಪ್ಪಿಸ್ಕೋಬೇಕಂತ ಇತ್ತು ಅವನ ಮನಸ್ಸೊಳಗೆ. ಅದಕ್ಕೆ ದೇವ್ರ ಆತ್ಮನ ಎಚ್ಚರಿಸಿದ್ನು, ಅವನೇನ್ ಮಾಡಿದ್ನು, ಆ ಪಾಪದಿಂದ ತಪ್ಪಿಸ್ಕೊಂಡು. ನಮಗೆ ಮನಸ್ಸು ಇರ್ಬೇಕು ತಪ್ಸ್ಕೊಳಕ್ಕೆ ಪಾಪದಿಂದ. ತಪ್ಸ್ಕೊಳಕ್ ಮನಸ್ಸಿಲ್ಲ ಅಂದ್ರೆ ಏನ್ ಮಾಡ್ತೀವಿ ನಾವು? ಹಾಗೇನೆ ಸುಮ್ಮನಾಗ್ತೇವೆ, ಮೌನವಾಗ್ತೇವೆ, ಪಾಪಕ್ಕೆ ಬಿದ್ದು ಹೋಗ್ತೇವೆ. ಅದರಿಂದ ಇವತ್ತು ನಾವು ಬಲಹೀನರಾಗಿದ್ದೇವೆ. ಬಲಹೀನರಾದ ನಮಗೆ ದೇವ್ರು ಏನ್ ಮಾಡ್ಲಿಕ್ಕಿದ್ದಾರೆ ಅಂದ್ರೆ ಬಲ ಕೊಡ್ತಾನೆ. ಯಾವುದಕ್ಕೆ? ಶೋಧನೆಗಳನ್ನ ಜಯಿಸಕ್ಕೆ, ಪಾಪನ ಜಯಿಸಕ್ಕೆ. ಆದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಮನ್ಸಿರ್ಬೇಕು. ಮನ್ಸಿದ್ರೆ ಮಾತ್ರ ಸಾಧ್ಯ. ಅದರಿಂದ ನಾವೇನ್ ಮಾಡ್ಬೇಕಂತಂದ್ರೆ ಪೂರ್ವದ ಎಲ್ಲ ವಿಧವಾಗಿರ್ತಕ್ಕಂಥ ಪಾಪಗಳನ್ನ, ಜೀವಿತವನ್ನ ಬಿಟ್ಟು ನಾವೇನ್ ಮಾಡ್ಬೇಕಾಗಿದೆ, ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು, ನಮ್ಮನ್ನ ನಾವು ತಿದ್ಕೋಬೇಕು ಎಂಬುದ್ರ ಕುರಿತಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮುಂದುವರ್ಸಾತ್ ಪೌಲ್ ಹೇಳ್ತಾ ಇದ್ದಾನೆ 2ನೇ ಭಾಗದಲ್ಲಿ 5ನೇ ವಚನ ಈ ರೀತಿ ಹೇಳ್ತಾ ಇದೆ. ಕ್ರಿಸ್ತ ಯೇಸುವಿನಲ್ಲಿರತಕ್ಕಂಥವ್ರು 1ನೇ ಭಾಗದಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರು, ತಂದೆ ರೀತಿಯಲ್ಲಿ ಕ್ರಿಸ್ತ ಯೇಸುವಿನಲ್ಲಿರತಕ್ಕಂಥ ದೇವಜನರು, ದೇವರ ಸೇವಕರು ಹೆಂಗೆ ಜೀವಿಸ್ಬೇಕು? ತಂದೆ ಹಾಗೆ ಕಾಣಿಸ್ಕೊಳ್ಬೇಕು. ವಿಶ್ವಾಸಿಗಳು ಮಕ್ಕಳ ಹಾಗೆ ಏನ್ ಮಾಡ್ಬೇಕು? ಕಾಣಿಸ್ಕೋಬೇಕು. ಅವರು ಸಭಾಪಾಲಕನಿಗೆ ಮಕ್ಕಳ ಹಾಗೆ ಅವರು ಒಬೆ ಆಗ್ಬೇಕು, ಒಳಗಾಗ್ಬೇಕು, ಎಚ್ಚೆತ್ಕೋಬೇಕು ಅಂತ ಹೇಳಿ 1ನೇ ಭಾಗದಲ್ಲಿ ನಾವು ನೋಡಿದ್ವಿ. 2ನೇ ಭಾಗದಲ್ಲಿ ಏನ್ ನೋಡ್ತೇವೆ ಅಂತಂದ್ರೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲೋ ಅಂತ ಹೇಳಿ ಪರೀಕ್ಷೆ ಮಾಡ್ಕೊಡ್ರಿ ಅಂತ ಹೇಳಿ 2ನೇ ಭಾಗದಲ್ಲಿ ಇಲ್ಲಿ ಪೌಲ್ ಹೇಳೋದ್ರ ಬಗ್ಗೆ ನೋಡ್ತೇವೆ. ವಚನ 5ನಲ್ಲಿ ಅದನ್ನ ನೋಡ್ತೇವೆ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಡ್ರಿ. ಕ್ರಿಸ್ತ ಯೇಸುವಿನಲ್ಲಿರತಕ್ಕಂಥವನು, ಯೇಸುವಿನ ಮಾರ್ಗವನ್ನ ಹಿಂಬಾಲಿಸ್ತಕ್ಕಂಥವ್ನು ಏನ್ ಮಾಡ್ಬೇಕು? ಪ್ರತಿದಿನ ಕ್ರಿಸ್ತ ಯೇಸುವಿನಲ್ಲಿ ಇದೇನೇ ಇಲ್ಲ ಅಂತ ಹೇಳಿ ಪ್ರತಿದಿನ ನಮ್ಮನ್ನ ನಾವೇನ್ ಮಾಡ್ಬೇಕು? ಪರೀಕ್ಷೆ ಮಾಡ್ಕೋಬೇಕು. ಯೇಸು ಸ್ವಾಮಿ ನಂಬಿ ದೀಕ್ಷಾಸ್ಥಾನ ತಗೊಂಡ ಸಮಯದಲ್ಲಿ ಪರೀಕ್ಷೆ ಮಾಡ್ಕೊಂಡು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಆಮೇಲೆ ದೀಕ್ಷಾಸ್ಥಾನ ಮೇಲೆ ಮುಗ್ದೋಯ್ತು, ಇನ್ನು ಸ್ವರ್ಗ ಸಿಕ್ಬಿಡ್ತು ನನ್ನ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಇಲ್ಲ, ಹಾಗಿಲ್ಲ. ನಾವ್ ಹೆಂಗ್ ಮಾಡ್ಬೇಕು? ಕ್ರಿಸ್ತ ಯೇಸುವಿನಲ್ಲಿರತಕ್ಕಂಥವ್ರು ಪ್ರತಿದಿನ ನಮ್ಮನ್ನ ನಾವೇನ್ ಮಾಡ್ಬೇಕು? ಪರೀಕ್ಷೆ ಮಾಡ್ಕೋಬೇಕು. ಏನಂತ ಹೇಳಿ ಪರೀಕ್ಷೆ ಮಾಡ್ಕೋಬೇಕು? ನಾನು ಕ್ರಿಸ್ತ ಯೇಸುವಿನಲ್ಲಿ ಇದ್ದೇನೋ ಇಲ್ವೋ ಅಂತ ಹೇಳಿ ಏನ್ ಮಾಡ್ಬೇಕು? ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಂಡು ನಮ್ಮನ್ನ ನಾವು ಸರಿ ಮಾಡ್ಕೋಬೇಕು. ನಾನು ಡಯಾಗ್ನೋಸ್ಟಿಕ್ ಅಲ್ಲಿ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ಮಿಷನ್ಗಳಿರುತ್ತೆ. ಯಾವುದು? ನಮ್ಮ ಬ್ಲಡ್ ಟೆಸ್ಟ್ ಮಾಡ್ತಕ್ಕಂಥ ಮಿಷನ್ಗಳಿರುತ್ತೆ. ಅದನ್ನೇನ್ ಮಾಡ್ತಾರೆ? ಪ್ರತಿದಿನ ವಾಷಿಂಗ್ ಕೊಡ್ತಾರೆ. ಪ್ರತಿದಿನ ಏನ್ ಮಾಡ್ತಾರೆ? ಅದು ವಾಷಿಂಗ್ ಕೊಟ್ಟು ಕಂಟ್ರೋಲ್ ಚೆಕ್ ಮಾಡ್ತಾರೆ. ಅಂತಂದ್ರೆ ಮಿಷನ್ ಕರೆಕ್ಟ್ ಆಗಿ ವರ್ಕ್ ಆಗ್ತೈತೋ ಇಲ್ವಾ ಅಂತ ಹೇಳಿ ಏನ್ ಮಾಡ್ತಾರೆ? ಪ್ರತಿದಿನ ಪರೀಕ್ಷೆ ಮಾಡಿ ಆ ನಂತರ ಏನ್ ಮಾಡ್ತಾರೆ? ಅಲ್ಲಿ ಕಲೆಕ್ಟ್ ಆಗಿರೋಂಥ ಜನರ ಬ್ಲಡ್ ತಗೊಂಡ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ? ಟೆಸ್ಟ್ ಮಾಡ್ತಾರೆ. ಕಂಟ್ರೋಲ್ ಚೆಕ್ ಎಲ್ಲ ಮಾಡಿದ್ಮೇಲೆ. ಅಂದ್ರೆ ಹಂಗೆ ನಮ್ ಬ್ಲಡ್ ತಗೊಂಡ್ ಹೋದ ತಕ್ಷಣ ಮಿಷನ್ ಅಲ್ಲಿ ಹಂಗೆ ಮಾಡ್ಬಿಡಲ್ಲ. ಇವತ್ತಾಗಿದೆ ಅಂದ್ರೆ ಇವತ್ತು ಸಾಯಂಕಾಲ ಇವತ್ತು ಬ್ಲಡ್ ಟೆಸ್ಟ್ ಎಲ್ಲ ಆಗಿದೆಯಪ್ಪ, ಮಿಷನ್ ಅಲ್ಲಿ ಎಲ್ಲ ಮುಗಿತಪ್ಪ ಕೆಲಸ ಅಂದ್ರೆ ನಾಳೆ ಅವ್ರೇನ್ ಮಾಡ್ತಾರೆ? ಹೋಗೋ ಟೈಮ್ ಅಲ್ಲಾದ್ರೂ ಸರಿ, ನಾಳೆ ಆದ್ರೂ ಸರಿ ಏನ್ ಮಾಡ್ತಾರೆ? ಅವ್ರು ಬಂದು ಅದನ್ನೇ ವಾಷಿಂಗ್ ಕೊಟ್ಟು ಅದನ್ನ ಶುದ್ಧ ಮಾಡಿ ಆಮೇಲೆ ಏನ್ ಮಾಡ್ತಾರೆ? ಅದಕ್ಕೆ ರಿಏಜೆಂಟ್ ಇರುತ್ತೆ, ಅದನ್ನ ಹಾಕ್ಬಿಟ್ಟು ಏನ್ ಮಾಡ್ತಾರೆ? ಆ ಮಿಷನ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತೈತೆ ಇಲ್ಲ ಇವತ್ತು ಅಂತ ಹೇಳಿ ಏನ್ ಮಾಡ್ತಾರೆ? ಅದನ್ನ ಟೆಸ್ಟ್ ಮಾಡಿ ಅವ್ರ ಹತ್ರ ಕೆಲವೊಂದೆಲ್ಲ ಥಿಂಗ್ಸ್ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡಿ ಏನ್ ಮಾಡ್ತಾರೆ? ಮಿಷನ್ ಪರ್ಫೆಕ್ಟ್ ಐತೆ ಅಲ್ಲ ಅಂತ ತಿಳ್ಕೊಂತಾರೆ. ತಿಳ್ಕೊಂಡ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ? ಬೇರೆಯವ್ರದೆಲ್ಲ ರಕ್ತ ಪರೀಕ್ಷೆ ಮಾಡ್ತಾರೆ. ಯಾಕಂದ್ರೆ ಕರೆಕ್ಟ್ ಆಗಿ ರಿಪೋರ್ಟ್ ಕೊಡ್ಬೇಕಂತ ಹೇಳಿ. ಹಂಗೇನೆ ಆ ಮಿಷನ್ ಹೆಂಗ್ ಡೈಲಿ ಬಂದು ಅದನ್ನ ಪರೀಕ್ಷೆ ಮಾಡ್ತಾರೋ, ಅದನ್ನ ಕ್ಲೀನ್ ಮಾಡ್ತಾರೋ, ಅದನ್ನ ಪರೀಕ್ಷಿಸ್ತಾರಲ್ವಾ, ಹಂಗೇನೆ ಇವತ್ತು ನಾನು ನೀವು ಏನ್ ಮಾಡ್ಬೇಕು? ಅದೇ ರೀತಿ ಪ್ರತಿದಿನ ಏನ್ ಮಾಡ್ಬೇಕು? ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ಏನಂತ ಹೇಳಿ? ನಾನು ಕ್ರಿಸ್ತ ಯೇಸುವಿನಲ್ಲಿ ಇದ್ದೇನೋ ಇಲ್ವೋ. ಆ ಮಿಷನ್ ಕರೆಕ್ಟ್ ಆಗಿ ವ್ಯಾಲ್ಯೂಸ್ ಕೊಡ್ತೈತೋ ಇಲ್ಲ ಅಂತ ಹೇಳಿ ಹೆಂಗ್ ಚೆಕ್ ಮಾಡ್ತಾರಲ್ಲ, ಹಂಗೆ ನಾನು ನಿಮ್ಮನ್ನ ಏನ್ ಮಾಡ್ಬೇಕು? ಡೈಲಿ ನೀವು ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ಹೆಂಗ್ ಪರೀಕ್ಷೆ ಮಾಡ್ಕೋಬೇಕು? ದೇವರ ವಾಕ್ಯ. ಆ ಮಿಷನ್ ಇದು ಮಾಡಕ್ಕೆ ಬೇರೆ ಇದು ಇದೆ, ಕೆಮಿಕಲ್ ಇರುತ್ತೆ.
ಡಯಾಗ್ನೋಸ್ಟಿಕ್ ಅಲ್ಲಿ. ಆದ್ರೆ ನಮ್ಮನ್ನ ಪರೀಕ್ಷೆ ಮಾಡಕ್ ಏನಿದೆ, ನಾವು ಕರೆಕ್ಟ್ ಆಗಿದ್ದೇವಲ್ಲ ಅಂತ ಹೇಳಿ ನಮ್ಮನ್ನ ಚೆಕ್ ಮಾಡ್ಕೊಳಕ್ಕೆ, ನಮ್ ವ್ಯಾಲ್ಯೂಸ್ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳಕ್ಕೆ ಯಾವುದು? ದೇವ್ರ ವಾಕ್ಯ. ಈ ದೇವ್ರ ವಾಕ್ಯವನ್ನ ಏನ್ ಮಾಡ್ಬೇಕು? ನಮ್ಮೊಳಗೆ ಸ್ವೀಕಾರ ಮಾಡ್ಬೇಕು. ದೇವ್ರ ವಾಕ್ಯ ಪ್ರತಿದಿನ ನಮ್ಮೊಳಗೆ ಬರಕ್ ಅವಕಾಶ ಕೊಡ್ಬೇಕು, ಓದ್ಬೇಕು, ಕೇಳಿಸ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕು? ನಾವು ಕರೆಕ್ಟ್ ಆಗಿ ಕ್ರಿಸ್ತನ ಮಾರ್ಗದಲ್ಲಿ ಇದೇವೋ ಇಲ್ಲ ಅಂತ ಹೇಳಿ ಪ್ರತಿದಿನ ಪರೀಕ್ಷೆ ಮಾಡ್ಕೋಬೇಕು. ಯಾವತ್ತೋ ಒಂದಿನ, ವಾರಕ್ಕೊಂದ್ಸಲ ಭಾನುವಾರ ಬಂದಾಗ ಅಷ್ಟೇ ಪರೀಕ್ಷೆ ಮಾಡ್ಕೊಂಡ್ರೆ ಆಗಲ್ಲ. ಪ್ರತಿದಿನ ಏನ್ ಮಾಡ್ಬೇಕು? ನಾನು ಕ್ರಿಸ್ತನ ಮಾರ್ಗದಲ್ಲಿ ಇದ್ದೇನೋ ಇಲ್ಲ ಅಂತ ಹೇಳಿ ಪರೀಕ್ಷೆ ಮಾಡ್ಬೇಕು. ಅವ್ರು ಮಾತ್ರನೇ ಏನ್ ಮಾಡಕ್ಕಾಗತ್ತಪ್ಪ ಅಂದ್ರೆ ಸ್ವರ್ಗಕ್ಕೆ ಹೋಗಕ್ಕಾಗತ್ತೆ, ಪರಲೋಕ ರಾಜ್ಯ ಹೋಗಕ್ಕಾಗತ್ತೆ. ಯಾಕೆ ಪ್ರತಿದಿನ ದೇವ್ರ ವಾಕ್ಯ ಓದ್ರಿ, ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಸಭೆಯಲ್ಲಿ ಬೋಧಿಸ್ತಾರೆ ಅಂತಂದ್ರೆ, ಪ್ರತಿದಿನ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ಇವತ್ ನಾನಾಗ್ಲಿ ನೀನಾಗ್ಲಿ ಯಾರು ಸಹ ಏನಿಲ್ಲ ಅಂದ್ರೆ ಪರಿಪೂರ್ಣರಿಲ್ಲ, ಯಾರು ಪರ್ಫೆಕ್ಟ್ ಇಲ್ಲ, ನಾವೆಲ್ಲರೂ ಬಲಹೀನರೇ. ಆದಾಗ್ಯೂ ಸಹ ಏನ್ ಮಾಡ್ಬೇಕು? ನಾವು ಪ್ರತಿನಿತ್ಯ ನಮ್ಮನ್ನ ನಾವ್ ಏನ್ ಮಾಡ್ಬೇಕು? ಪರೀಕ್ಷೆ ಮಾಡ್ಕೊಂಡು ಏನ್ ಮಾಡ್ಬೇಕು? ಯಾವ್ದಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕು? ಅದನ್ನೇ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಂಡು ಏನ್ ಮಾಡ್ಬೇಕು? ನಾವು ಕ್ರಿಸ್ತನ ದಾರಿಯಲ್ಲಿ ನಾವು ನಡಿಬೇಕು. ಅದಕ್ಕಾಗಿ ದೇವ್ರು ಇವತ್ತು ನಮ್ಮನ್ನ ಏನ್ ಮಾಡಿದಾನೆ? ಕರೆದಿದ್ದಾನೆ ಪ್ರೇರೆ. ಅದರಿಂದ ನೀವು ಕ್ರಿಸ್ತ ಯೇಸುವಿನಲ್ಲಿ ಇದ್ದೀರೋ ಇಲ್ವೋ ನೀವೇ ಪರೀಕ್ಷೆ ಮಾಡ್ಕೊಳ್ರಿ ಅಂತ ಹೇಳಿ ಪೌಲನು ಕೊರಿಂಥ ಕೇಳೋ ಹಾಗೆ ಇವತ್ತು ನಮಗೆ ದೇವ್ರ ಮಾತು. ಕ್ರಿಸ್ತ ಯೇಸುವಿನಲ್ಲಿ ಇದ್ದೀರೋ ಇಲ್ಲ, ಮಂಜುನಾಥ್ ಮತ್ತೆ ನಿಮ್ಮ ಎಲ್ಲರೂ ಏನ್ ಮಾಡ್ಕೊಳ್ರಿ? ಪರೀಕ್ಷೆ ಮಾಡ್ಕೊಳ್ರಿ. ಯಾವಾಗ? ಪ್ರತಿದಿನ ಪರೀಕ್ಷೆ ಮಾಡ್ಕೋಬೇಕು, ಒಂದು ದಿನ ಬಿಡಬಾರ್ದು. ಪ್ರತಿದಿನ ನಾವು ಏನ್ ಮಾಡ್ಬೇಕು? ನಾನು ಯೇಸು ಸ್ವಾಮಿ ಮಾರ್ಗದಲ್ಲಿ ಇದ್ದೇನೋ ಇಲ್ಲೋ ಅಂದ್ರೆ ಏನರ್ಥ? ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲ ಅಂತ ಹೇಳಿ ಪರೀಕ್ಷೆ ಮಾಡ್ಕೊಳ್ರಿ ಅಂದ್ರೆ ಏನರ್ಥ? ನಾನು ಆತನ ಹೇಳ್ದಾಗೆ ನಡ್ಕೊಂತಾ ಇದ್ದೇನೋ ಇಲ್ಲೋ. ಕ್ರಿಸ್ತ ನಂಬಿದ ಮೇಲೆ ಆತನ ಅಂಗೀಕರಿಸಿರ್ತಕ್ಕಂಥ ನಾನು ಆತನ ಮಾತುಗಳನ್ನ ಪಾಲಿಸ್ತಾ ಇದ್ದೇನೋ ಇಲ್ಲೋ, ಆತನ ನಡೆದಂತೆ ನಡೀತಾ ಇದ್ದೇನೋ ಇಲ್ವೋ, ಆತನ ಹೇಳ್ದಂತೆ ನಾನು ಮಾಡ್ತಾ ಇದ್ದೇನೋ ಇಲ್ವೋ, ಕ್ರಿಸ್ತ ಯೇಸುನಲ್ಲಿರ್ತಕ್ಕಂಥ ಆ ಗುಣ ನನ್ನ ಹತ್ರ ಐತೋ ಇಲ್ಲ ಅಂತೇಳಿ ಏನ್ ಮಾಡ್ಬೇಕು? ನಾವು ಪ್ರತಿದಿನ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ಪರೀಕ್ಷೆ ಮಾಡ್ಕೊಂಡು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು. ಇಲ್ಲ ಅಂತಂದ್ರೆ ನಾವು ನಿತ್ಯ ಜೀವ ಹೊಂದಲ್ಲ. ಅದಕ್ಕೇನೆ ಸ್ವರ್ಗ ಬಹಳ ಚಿಕ್ಕದಂತೆ, ಪರಲೋಕ ರಾಜ್ಯ ಚಿಕ್ಕದಾಗಿದೆ, ಅಲ್ಲಿ ಹೋಗೋ ಜನರು ಚಿಕ್ಕರೆ, ಅಲ್ಲಿ ಹೋಗೋ ದಾರಿನೂ ಚಿಕ್ಕದೆ. ಯಾಕಂದ್ರೆ ಅದು ಕಠಿಣವಾಗಿರ್ತಕ್ಕಂಥದ್ದು. ಪ್ರತಿದಿನ ಪರೀಕ್ಷೆ ಮಾಡ್ಕೊಳ್ರಿ ಅಂದ್ರೆ ಯಾರಿಗಾಗತ್ತೆ? ಹೋಗಿ ಪಾಸ್ಟ್ರೆ ನೀವಂತ್ರು ಅನ್ಕೊಂಡ್ರೆ ಹಂಗೇನೆ, ನೀವಂತ್ರು ಅನ್ಕೊಂಡ್ರೆ ಹಂಗೆ, ನೀವಂತ್ರು ಅಂತ ದೊಡ್ಡ ದಾರಿ ಇದೆ, ಅಗಲವಾದ ದಾರಿ, ಅಲ್ಲೇ ಹೋಗ್ತೀರಾ. ಅಲ್ಲೇ ಆ ದಾರಿ ಏನ್ ಮಾಡುತ್ತೆ? ನಿತ್ಯ ನಾಶನಕ್ಕೆ ನಡೆಸ್ತದೆ. ಕ್ರಿಸ್ತನ ಮಾರ್ಗ ಇಕ್ಕಟ್ಟಾದ ಮಾರ್ಗ ಅಂತ ಯಾಕೆ ಹೇಳುತ್ತಪ್ಪ ಅಂದ್ರೆ ಪ್ರತಿದಿನ ಪರೀಕ್ಷೆ ಮಾಡ್ಕೋಬೇಕಲ್ಲ, ಒಂದಿನ ಅಲ್ಲ. ಪ್ರತಿದಿನ ಪರೀಕ್ಷೆ ಮಾಡೋದು, ಪ್ರತಿದಿನ ತಪ್ಪಿದ ತರ ಸರಿ ಮಾಡ್ಕೊಳ್ಳೋದು. ಅಂದ್ರೆ ನಾವೇನಾದ್ರು ತಪ್ಪಾಗಿ ನಡ್ಕೊಂಡಿದ್ರೆ ಏನ್ ಮಾಡ್ಬೇಕು? ಕ್ಷಮಾಪಣೆ ಕೇಳ್ಕೋಬೇಕು. ಸ್ವಾಮಿ, ನಾನು ತಪ್ಪು ಮಾಡ್ಬಿಟ್ಟೆ, ತಿಳಿಯೇನೋ ನಾನು ಕ್ಷಮಿಸು, ನಾಳೆಯಿಂದ ಇದನ್ನ ನಾನು ತಪ್ಪನ್ನ ರಿಪೀಟ್ ಮಾಡಿದ್ರಂಗೆ ನನಗೆ ಸಹಾಯ ಕೊಡು ಅಂತ ಹೇಳಿ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಹಾಗೆ ಮುಂದುವರಿಸಿ ಇಲ್ಲಿ ಪೌಲ್ ಏನ್ ಹೇಳ್ತಾನೆ? ಕ್ರಿಸ್ತ ಯೇಸುವಿನ ಇರ್ತಕ್ಕಂಥವ್ರು ಪ್ರಾರ್ಥನೆ ಮಾಡಿರೋ ಆಗಿರ್ಬೇಕು. ಕ್ರಿಸ್ತ ಯೇಸು ಸ್ವಾಮಿಯನ್ನ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಯಾವಾಗಲೂ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಅದು ವಿಶೇಷವಾಗಿ ಪೌಲ್ನು ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ ಪೌಲ್ನು ನಾನು ಸಹ ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿ ಭಕ್ತರಿಗೆ ಹೇಳೋದ್ರ ಬಗ್ಗೆ ನೋಡ್ತೇವೆ. ಯಾವ್ದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನಂತ ಅವನು? ಪೌಲ್ನ ಹೇಳ್ತಾನೆ, ನಾನು ಯಾವ್ದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಅಂದ್ರೆ ವಚನ 7ರಲ್ಲಿ ಹೇಳುತ್ತೆ, ನೀವು ಕೆಟ್ಟದ್ದನ್ನ ಮಾಡಬಾರದಂತ ಹೇಳಿ ನಿಮ್ಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ತಾನೆ ಪೌಲ್ನು. ಅಂದ್ರೆ ಕ್ರಿಸ್ತ ಯೇಸುವಿನ ಇರ್ತಕ್ಕಂಥವ್ರು ಏನಕ್ಕೋಸ್ಕರ ಪ್ರೇಯರ್ ಮಾಡ್ಬೇಕು? ನಾವು ಕೆಟ್ಟದ್ದನ್ನು ಮಾಡದಿರಂಗೆ. ಪಾಸ್ಟರ್ ಏನ್ ಮಾಡ್ಬೇಕು? ವಿಶ್ವಾಸಿಗಳು ಕೆಟ್ಟದ್ದನ್ನು ಮಾಡದಿರಂಗೆ ಪ್ರಾರ್ಥನೆ ಮಾಡ್ಬೇಕು. ನಾನು ನೀವು ಎಲ್ಲರೂ ಏನ್ ಮಾಡ್ಬೇಕು? ಕೆಟ್ಟದ್ದನ್ನು ಮಾಡಬಾರ್ದು, ದೇವ್ರ ಮಾರ್ಗದಲ್ಲಿ ನಾವು ನಡಿಬೇಕಂತ ಹೇಳಿ ಏನ್ ಮಾಡ್ಬೇಕು? ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಬೇಕು. ದೇವರೇ, ನಾವು ಬಲಹೀನರು, ನಮಗೆ ಸಹಾಯ ಮಾಡು, ನಮ್ಮನ್ನು ಬಲದಿಂದ ತುಂಬಿಸು, ನಾವು ನಿನ್ನ ದಾರಿ ಬಿಟ್ಟು ಹೋಗದಂತೆ ಕಾಪಾಡಂತ ಹೇಳಿ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಪೌಲ್ ಹೇಳ್ತಾನೆ, ಅದಕ್ಕೆ ನಾನು ಏನ್ ಮಾಡ್ತೀನಿ? ನಿಮಗೆ ಕೆಟ್ಟದ್ದೇನು ನೀವು ಮಾಡ್ದಂಗಿರೋದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಕೊರಿಂಥದವ್ರಿಗೆ ಹೇಳ್ತಾನೆ. ಇವತ್ತು ನಾನು ಸಹ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಪ್ರತಿದಿನ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿಮ್ಮ ಆತ್ಮಿಕ ಜೀವಿತಕ್ಕಾಗಿ, ನೀವು ದೇವರ ಭಯದಲ್ಲಿ ಭಕ್ತಿಯಲ್ಲಿ ಬೆಳೆಯೋದಕ್ಕೋಸ್ಕರ ನೀವು ಎಲ್ಲಾ ವಿಧವಾಗಿ ನೀವೇನು ಮಾಡಬೇಕು? ಸಮೃದ್ಧರಾಗಿರ್ಬೇಕಂತ ಹೇಳಿ ನಾನು ಸಹ ನಿಮಗೆ ಪ್ರತಿನಿತ್ಯ ತಪ್ಪದೆ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಪೌಲ್ನು ಸಹ ಕೊರಿಂಥಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರವಾಗಿ ಅವರು ತಪ್ಪುಗಳು ಮಾಡದೇ ಇರಕ್ಕೆ. ಇನ್ನೂ ಒಂದ್ಸಲ ಹೇಳ್ತಾನೆ ಅವನು 2ನೇ ಭಾಗದಲ್ಲಿ 9ನೇ ವಚನದಲ್ಲಿ, ಒಂದು ಕೆಟ್ಟದನ್ನು ಮಾಡದೇ ಇರೋದಕ್ಕೋಸ್ಕರ ಪ್ರಾರ್ಥಿಸ್ತೇನೆ ಅಂತ ಹೇಳ್ತಾನೆ. 2ನೇದಾಗಿ ಯಾವ್ದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನಂತೆ? ನೀವು ಪರಿಪೂರ್ಣ ಕ್ರಮಕ್ಕೆ ಬರ್ಬೇಕಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ನಿಮ್ಮ ಕ್ರಮವಲ್ಲದ ಜೀವಿತ ಏನ್ ಮಾಡ್ಬೇಕು? ಒಂದು ಕ್ರಮವಾಗಿರೋದಕ್ಕೋಸ್ಕರ, ನೀವು ಎಲ್ಲಾ ವಿಷಯದಲ್ಲಿ ಕ್ರಮ ಪಡಿಸ್ಕೊಳ್ಳೋದಕ್ಕೋಸ್ಕರ, ನೀವು ಒಂದು ಕ್ರಮಕ್ಕೆ ಬರ್ಬೇಕಂತ ಹೇಳಿ ನಾನೇನ್ ಮಾಡ್ತೀನಿ? ನಿಮಗಾಗಿ
ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಪೌಲ್ನ ಹೇಳೋದ್ರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತೇವೆ, ಸ್ವಾಮಿ ನನಗೆ ಆರೋಗ್ಯ ಕೊಡು, ನನ್ನ ಮಗಳಿಗೆ, ನನ್ನ ಮಗನಿಗೆ, ಅವ್ರಿಗೆ ಇವ್ರಿಗೆ ಆರೋಗ್ಯ ಕೊಡು, ನಮಗೆ ಸಂಪತ್ತು ಕೊಡು, ನಮಗೆ ಸಂತೋಷ ಕೊಡು, ನಮ್ಗೆ ಅನುಕೂಲ ಕೊಡು, ನಮ್ಗೆ ಅದನ್ನ ಕೊಡು, ಇದನ್ನ ಕೊಡು, ಇದನ್ನೇ ಕೊಡು 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 ಅಂತ ಪ್ರಾರ್ಥನೆ ಮಾಡ್ತೇವೆ. ಬರೀ ಭೂ ಸಂಬಂಧವಾದವುಗಳನ್ನೇ ಕೇಳ್ಕೊಂತ ನಮ್ಮ ಪ್ರಾರ್ಥನೆಯಲ್ಲಿ. ನಮ್ಮ ಪ್ರಾರ್ಥನೆಯಲ್ಲಿ 90% ಯಾವ್ದ್ರ ಬಗ್ಗೆ ಇರುತ್ತೆ? ಬರೇ ಭೂ ಸಂಬಂಧವಾದದ್ದೇ, ಈ ಲೋಕಕ್ಕೆ ಸಂಬಂಧಪಟ್ಟದಕ್ಕೆ ಪ್ರಾರ್ಥನೆ ಮಾಡ್ಕೊಂತೇವೆ ನಾವು, ಅಲ್ವಾ? ಪೌಲ್ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೆ? ನೀವು ಶ್ರೀಮಂತರಾಗಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಯಾವ್ದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತದಾನೆ? ನೀವು ಕೆಟ್ಟದ್ದೇನು ಮಾಡಬಾರ್ದು ಅಂತ ಹೇಳಿ ನಾನು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನೀವು ಪೂರ್ಣ ಕ್ರಮಕ್ಕೆ ಬರಬೇಕು. ಒಂದು ಕ್ರಮಬದ್ಧವಾದ ಕ್ರಿಸ್ತನ್ ಮೆಚ್ಚತಕ್ಕಂಥ ಜೀವಿತ, ಶಿಸ್ತಿನ ತುಂಬಿರ್ತಕ್ಕಂಥ ಜೀವಿತಕ್ಕೆ ನೀವು ಬರ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಪೌಲ್ ಹೇಳೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಂದ್ರೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಬೇಕು. ಕೆಟ್ಟದ್ದನ್ನು ಮಾಡ್ದಂಗಿರಕ್ಕೆ ಪ್ರಾರ್ಥನೆ ಮಾಡ್ಬೇಕು. ಸ್ವಾಮಿ ನಾನು ಪರಿಪೂರ್ಣವಾಗಿ ಕ್ರಮಕ್ಕೆ ಬರಕು, ನೀನ್ ಹೇಳದಂತೆ ಮೆಚ್ಚ ಮಾರ್ಗದಲ್ಲಿ ಕ್ರಮಬದ್ಧವಾದ ಜೀವಿತನ ಜೀವಿಸಕ್ಕೆ ನನ್ನ ಕ್ರಮಪಡಿಸು, ಆ ಕ್ರಮದಲ್ಲಿ ನಾನು ನಡೆಯಕ್ಕೆ ನನಗೆ ಬಲ ಕೊಡು ಅಂತ ಹೇಳಿ ನಮ್ಮನ್ನು ನಾವು ಸರಿಪಡಿಸೋದಕ್ಕೋಸ್ಕರ, ಕ್ರಮ ಹೊಂದುವುದಕ್ಕಾಗಿ, ಕರ್ತನು ಮೆಚ್ಚುವ ರೀತಿಯಲ್ಲಿ ಕ್ರಮಬದ್ಧವಾದ ಜೀವಿತ ನಡೆಸೋದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ? ಅನುದಿನವೂ ಸಹ ಪ್ರಾರ್ಥನೆ ಮಾಡಬೇಕು. ಪ್ರತಿನಿತ್ಯ ನಾವು ಆಹಾರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇವೋ ಇಲ್ಲೋ, ಆದ್ರೆ ಈ ವಿಷಯಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋದನ್ನ ತಪ್ಪಿಸಬಾರ್ದು. ಕೆಟ್ಟದ್ದೇನು ಮಾಡ್ದಂಗೆ ಕಾಪಾಡು ಸ್ವಾಮಿ, ನಮ್ಮನ್ನೇ ನಾವು ಕ್ರಮಕ್ಕೆ ಬರಂಗ್ ನಡೆಸು ಸ್ವಾಮಿ, ನಮಗೆ ಬಲ ಕೊಡು ಅಂತ ಹೇಳಿ ಪ್ರತಿನಿತ್ಯ ನಾವೇನ್ ಮಾಡ್ಬೇಕಾಗಿದೆ? ಪ್ರಾರ್ಥನೆ ಮಾಡ್ಬೇಕು. ಈ ರೀತಿಯಾಗಿ ಯಾರೆಲ್ಲ ಮಾಡ್ತಾರೋ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ಕೊನೆಯದಾಗಿ ನಿತ್ಯ ಜೀವಕ್ಕೆ ಹೊಂತಾರೆ, ಪರಲೋಕ ರಾಜ್ಯ ಹೊಂತಾರೆ. ಯೇಸು ಸ್ವಾಮಿ ನಂಬಿದ್ದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲ ಅಂತಂದ್ರೆ ಸುಮ್ಮನೆ ಯೇಸು ಸ್ವಾಮಿ ಹೆಸರಿಗೆ ನಂಬ್ಕೊಂಡು ಯೇಸು ಸ್ವಾಮಿ ಅಂತ ಹೇಳಿ ಚರ್ಚಿಗೆ ಬಂದು ಹೋಗಿ ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಈ ವಾಕ್ಯ ಹೇಳದಂತೆ ನಾವು ಜೀವಿಸದೆ ನಾವು ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಇದ್ದಾನೆ ಅಂತ ಹೇಳ್ತಕ್ಕಂಥ ನಾವೇನ್ ಮಾಡ್ಬೇಕಾಗಿದೆ? ಕೆಟ್ಟದ್ದೇನು ಮಾಡದಿರಕ್ಕೆ ಪ್ರಾರ್ಥನೆ ಮಾಡ್ಬೇಕು, ನಮ್ಮನ್ನು ಕ್ರಮಪಡಿಸ್ಕೊಳ್ಳೋಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಮತ್ತೆ ನಾವೇನ್ ಮಾಡ್ಬೇಕಾಗಿದೆ? ವಚನ ಹೇಳ್ತಾ ಇದೆ, ಕ್ರಿಸ್ತ ಯೇಸುನಲ್ಲಿ ಇದ್ದೇವೋ ಇಲ್ಲವೋ ಅಂತ ಪ್ರತಿನಿತ್ಯವೂ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಸಭಾಪಾಲಕ, ಸಭಿಕರು, ತಂದೆ ಮಕ್ಕಳ ರೀತಿಯಲ್ಲಿ ನಾವು ಜೀವಿಸ್ಬೇಕು. ಹಾಗೆ ಜೀವಿಸುವಾಗ ಮಾತ್ರ ಏನಾಗ್ತದಪ್ಪ ಅಂತಂದ್ರೆ ನಾವು ನಿತ್ಯ ಜೀವ ಹೊಂದಕ್ಕೆ ಸಾಧ್ಯ. ಆಗ ಮಾತ್ರ ಒಂದು ನಿಜವಾದ ವಿಶ್ವಾಸಿ ಆಗಕ್ಕೆ ನಾವು ಸಾಧ್ಯ. ಇಲ್ಲಾಂದ್ರೆ ಹೆಸರಿಗೆ ಮಾತ್ರ ನಾವು ವಿಶ್ವಾಸಿಗಳಾಗಿರ್ತೇವೆ, ಆದ್ರೆ ನಿಜವಾಗಿರ್ತಕ್ಕಂಥ ವಿಶ್ವಾಸ ನಮ್ಮಲ್ಲಿ ಇರಲ್ಲ. ಅದರಿಂದ ಕರ್ತನ ಸಹಾಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸ್ವಾಮಿ ನಿನ್ನ ವಾಕ್ಯದಲ್ಲಿ ತಿಳಿಸಿದಂತೆ ನಮ್ಮ ಕ್ರಮಬದ್ಧ ಜೀವಿತವನ್ನ ನಡೆಯಕ್ಕೆ ನಮಗೆ ಸಹಾಯ ಮಾಡು. ನಿನ್ನಲ್ಲಿ ಇದ್ದೇವೋ ಇಲ್ಲ ಎಂಬುದಾಗಿ ಯಾವಾಗಲೂ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಕೆ ನಮಗೆ ಸಹಾಯ ಮಾಡು. ಕೆಟ್ಟದ್ದೇನೂ ಮಾಡದಂತೆ ಸ್ವಾಮಿ ಅಪ್ಪ, ಕ್ರಮವಾದ ಮಾರ್ಗದಲ್ಲಿ ಜೀವಿಸಕ್ಕೆ ನಾವು ಪ್ರಾರ್ಥಿಸ್ಲಿಕ್ಕೆ ಅನುದಿನವೂ ಹಂಬಲ ಉಳ್ಳವರಾಗಿರಕ್ಕೆ ನಮಗೆ ಸಹಾಯ ಮಾಡು. ನಾವು ಪರಸ್ಪರ ಸಭಿಕರೆಲ್ಲರೂ ಕರ್ತನೆ ತಂದೆ ಮಕ್ಕಳ ಹಾಗೆ ಪರಸ್ಪರ ಒಬ್ರಿಗೊಬ್ರು ಎಚ್ಚರಿಸುತ್ತಾ, ತಿದ್ದುತ್ತಾ, ಸರಿಪಡಿಸಿಕೊಳ್ಳುತ್ತಾ ನಮಗೆ ಜೀವಿಸ್ಲಿಕ್ಕೆ ನಮಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸೋಣ. ಯೇಸು ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರ. ಈ ಸಂದೇಶವನ್ನು ಆಲಿಸಿದಂತೆ ಇವರೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಇವರೆಲ್ಲರನ್ನ ಬಲಪಡಿಸು. ಇವರು ಕರ್ತನೆ ಕೆಟ್ಟದ್ದೇನೂ ಮಾಡದಂತೆ ಇವ್ರನ್ನ ಕಾಪಾಡು. ಇವರು ಎಲ್ಲಾ ವಿಷಯಗಳಲ್ಲಿ ಕ್ರಮಕ್ಕೆ ಬರುವಂತೆ ಕೃಪೆ ಮಾಡು ಸ್ವಾಮಿ. ಯಾರೆಲ್ಲ ಕ್ರಮವನ್ನು ತಪ್ಪಿದ್ದಾರೋ ಸ್ವಾಮಿ ಅವರೆಲ್ಲರನ್ನ ಕ್ರಮಪಡಿಸು ಸ್ವಾಮಿ. ನಾನು ಯಾವ ವಿಷಯಗಳಲ್ಲಿ ಕ್ರಮ ತಪ್ಪಿದ್ದೇನೋ ಸ್ವಾಮಿ ನನ್ನನ್ನೂ ಕ್ರಮಪಡಿಸು. ನಾನೂ ಸಹ ಕೆಟ್ಟದ್ದನ್ನು ಮಾಡಂತ ನನ್ನ ಕಾಪಾಡು. ನಾನೂ ಬಲಹೀನನು ಸ್ವಾಮಿ, ನನ್ನನ್ನು ಬಲಪಡಿಸು. ಹೀಗೆ ನಮ್ಮೆಲ್ಲರನ್ನು ಕೃಪೆ ನಾವು ಬಲಹೀನರಾಗಿದ್ದೇವೆ ಸ್ವಾಮಿ, ನಮ್ಮನ್ನು ಬಲಪಡಿಸು, ನಿನ್ನ ಬಲದಿಂದ ತುಂಬಿಸು. ನೀವು ಯಾವಾಗಲೂ ಸ್ವಾಮಿ ನಮಗೆ ಎಲ್ಲಾ ವಿಷಯಗಳಲ್ಲಿ ಜೀವನ ಅನುಗ್ರಹಿಸು. ನಾವು ಈ ಭೂಲೋಕದಲ್ಲಿ ನಿನ್ನವರಾಗಿ ಜೀವಿಸಕ್ಕೆ, ನಿನ್ನ ಮಾರ್ಗದಲ್ಲಿ ನಾವು ಜೀವಿಸಕ್ಕೆ ಸಹಾಯ ಮಾಡು. ಪ್ರತಿನಿತ್ಯ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುತ್ತಾ ಭಕ್ತಿಯ ಮಾರ್ಗದಲ್ಲಿ ಮುಂದೆ ಸಾಯಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಅವಳು ಕೇಳಿಸಿಕೊಂಡ್ರವ ನಾವು ಹೃದಯದಲ್ಲಿ ಇಟ್ಕೊಂಡು ಅವನ ಮೆಲುಕು ಹಾಕುತ್ತಾ ಅನುದಿನವೂ ಅದರಂತೆ ನಡೆದು ನಿನ್ನ ನಾಮನ್ನು ಮಯ ಮಾಡಕ್ಕೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೂಟ್ಯೂಬಲ್ಲಿ ಇದನ್ನ ಯಾರೆಲ್ಲ ಕರ್ತನ ವೀಕ್ಷಿಸ್ತಾ ಇದ್ದಾರೆ ಸ್ವಾಮಿ ಅವರೆಲ್ಲರನ್ನ ಆಶೀರ್ವಾದ ಮಾಡು. ಅವರು ಜೀವಿತಗಳನ್ನ ಬದಲಾಯಿಸು ಸ್ವಾಮಿ. ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಹೇಗೆ ಜೀವಿಸಬೇಕೆಂಬುದಾಗಿ ಈ ಸಂದೇಶವನ್ನು ಆಲಿಸಿರುವಲ್ಲಿ ಸ್ವಾಮಿ, ಈ ಸಂದೇಶಕ್ಕೆ ಅನುಗುಣವಾಗಿ ನಿನ್ನ ವಾಕ್ಯಕ್ಕೆ ಬದ್ಧರಾಗಿ ಅವರು ನಡೆದುಕೊಳ್ಳುವಂತೆ, ಅವರ ಜೀವಿತಗಳು ಮಾರ್ಪಡುವಂತೆ, ನಿತ್ಯ ಜೀವನ ಹೊಂದುವಂತೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಈ ಆರಾಧನೆ ಮಧ್ಯೆ ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸುವ ಪರಲೋಕ ತಂದೆಯೇ, ಆಮೆನ್. ಈ ರೀತಿಯಾಗಿರುವಂತಹ ಸಂದೇಶವನ್ನ ಆಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ.
ಆಮೇನ್.